ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಞಾನಶ್ರೀ. ಇವತ್ತು ನವರಾತ್ರಿ ಇರೋದ್ರಿಂದ ಮನೆಯೆಲ್ಲ ಸ್ವಚ್ಛಗೊಳಿಸಿ ಬಾಗಿಲು ಕೂಡ ಅರ್ಶಿನ ಕುಂಕುಮ ಇಟ್ಟು ಹೊಸ್ತಿಗೂ ಕೂಡ ಕಾಯಿ ಹೊಡೆದು ಪೂಜೆ ಮಾಡಿ ನಂತರ ದೇವ್ರ ಮನೆಯಲ್ಲಿ ಅಖಂಡ ದೀಪವನ್ನು ಇಡಲು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಹೇಗೆ ಅಖಂಡ ದೀಪವನ್ನು ಇಟ್ಟು ಪೂಜೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ಹೇಗೆ ನವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀರಾ ಅಂತ ತಿಳಿಸಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಪೂಜೆ ಮಾಡ್ತಾರೆ. ಶೈಲಪುತ್ರಿ ಮಲ್ಲಿಗೆ ಪ್ರಿಯೆ, ಪರ್ವತರಾಜನ ಮಗಳು ಪಾರ್ವತಿ, ಅದರಿಂದ ಅವಳಿಗೆ ಶೈಲಪುತ್ರಿ ಅಂತ ಹೆಸರು ಬಂದಿದೆ. ಶೈಲ ಅಂದರೆ ಬೆಟ್ಟ ಅಥವಾ ಪರ್ವತ ಎಂದರ್ಥ. ಆದ್ದರಿಂದ ಶೈಲಪುತ್ರಿ ಎಂದು ಪಾರ್ವತಿ ದೇವಿಯನ್ನು ಕರೆಯುತ್ತಾರೆ. ಸ್ನೇಹಿತರೆ, ಮೊದಲನೇದಾಗಿ ವ್ರತ ನಿಯಮಗಳನ್ನು ಪಾಲಿಸುವವರು 9 ದಿನಗಳ ಕಾಲ ಉಪವಾಸವಿದ್ದು ವ್ರತವಿದ್ದು ಅಖಂಡ ದೀಪವನ್ನು ಹಚ್ಚಿ ವ್ರತ ಮಾಡ್ತಾರೆ. 9 ದಿನಗಳ ಕಾಲ ಅಖಂಡ ದೀಪ ಕೆಡದೇ ಇರೋ ಥರ ನೋಡ್ಕೋಬೇಕು. ಉಪವಾಸವಿದ್ದು ಪ್ರತಿ ರಾತ್ರಿ 9 ದಿನಗಳ ರಾತ್ರಿ ಪ್ರತಿ ರಾತ್ರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಅಮ್ಮನವ್ರ ಸೇವೆ ಮಾಡಿಕೊಂಡು ವ್ರತನ ಮಾಡಬೇಕಾಗತ್ತೆ. ಅಮ್ಮನವರು ಇಷ್ಟಾರ್ಥಗಳನ್ನು ಕರುಣಿಸ್ತಾಳೆ ಪಾರ್ವತಿ, ಆದಿಶಕ್ತಿ ಚಾಮುಂಡೇಶ್ವರಿ. ಶೈಲಪುತ್ರಿ ದೇವಿ ಶಾಂತ ಸ್ವಭಾವದವಳಾಗಿದ್ದು ಒಂದು ಕೈಲಿ ಕಮಲ ಮತ್ತು ಒಂದು ಕೈಲಿ ತ್ರಿಶೂಲವನ್ನು ಹಿಡಿದಿರ್ತಾಳೆ. 9 ದಿನಗಳ ಕಾಲ ನವದುರ್ಗಿಯರ ಒಂದು ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯನ್ನು ಪೂಜೆ ಮಾಡಲಾಗುತ್ತೆ. ಮೊದಲನೇ 3 ದಿನ ಮಹಾಶಕ್ತಿಯನ್ನು, ಮಧ್ಯದ 3 ದಿನ ಮಹಾಲಕ್ಷ್ಮಿಯನ್ನು, ಕೊನೆಯ 3 ದಿನ ಮಹಾಸರಸ್ವತಿ ದೇವಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಸ್ನೇಹಿತರೆ, ಮೊದಲನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ, 4ನೇ ದಿನ ಕೂಷ್ಮಾಂಡಿನಿ, 5ನೇ ದಿನ ಸ್ಕಂದಮಾತಾ, 6ನೇ ದಿನ ಕಾತ್ಯಾಯಿನಿ, 7ನೇ ದಿನ ಕಾಲರಾತ್ರಿ, 8ನೇ ದಿನ ಮಹಾಗೌರಿ, 9ನೇ ದಿನ ಸಿದ್ಧಿದಾತ್ರಿ ಎಂಬ ನಾಮಾಂಕಿತದಿಂದ ತಾಯಿಯನ್ನು ಪೂಜೆ ಮಾಡ್ತಾರೆ. ಶ್ರದ್ಧೆ, ವ್ರತ, ನಿಯಮದಿಂದ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಸಕಲ ಐಶ್ವರ್ಯವು ಸಿದ್ಧಿಸುತ್ತದೆ. ಮತ್ತು ಶೈಲಪುತ್ರಿ ದೇವಿ ಯಾರ ಮಕ್ಕಳಾಗಿಲ್ವೋ ಅವ್ರಿಗೆ ಸಂತಾನಾಭಿವೃದ್ಧಿಯನ್ನು ದಯಪಾಲಿಸ್ತಾಳೆ ಅಮ್ಮ. ದಯಮಾಡಿ 9 ದಿನಗಳ ಕಾಲ ಭಕ್ತಿಯಿಂದ ಪೂಜೆ ಮಾಡಿ. ಮತ್ತು ದಯವಿಟ್ಟು ಯಾರು ನಾನ್ ವೆಜ್ಗಳನ್ನ ತಿನ್ನಕ್ಕೆ ಹೋಗ್ಬೇಡಿ. ಶ್ರದ್ಧಾ ಭಕ್ತಿಯಿಂದ ಒಂದು 10 ದಿನಗಳ ತುಂಬ ಜನ ನಮ್ಮ ಕಡೆ ಎಲ್ಲ ನಾನ್ ವೆಜ್ಗಳು ತಿಂತಾರೆ, ಅದರಿಂದ ಹೇಳ್ತಾ ಇದ್ದೀನಿ. ಈ ದಿನ ನಮ್ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಅಂಟಿಸಿ ಅಖಂಡ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ನೋಡಿ, ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನಿಟ್ಟು ಅದಕ್ಕೆ ಓಂ ಅಂತ ಬರೆದು ಸ್ನೇಹಿತರೆ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಅದಕ್ಕೆ ಮುಂಚೆ ನೋಡಿ, ಅಲ್ಲಿ ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೀವಿ. ಅಮ್ಮನವ್ರಿಗೆ ಸೀರೆ, ಕುಪ್ಪಸ, ಅಕ್ಕಿ ಎಲ್ಲವನ್ನು ಅಮ್ಮನವ್ರಿಗೆ ಇಟ್ಟು 9 ದಿನಗಳ ಇಟ್ಟು 10ನೇ ದಿನ ಅವ್ರಿಗೆ ಪ್ರತಿದಿನ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿಗೆ ಹೋಗಿ ಅದು ಮಡ್ಲಕ್ಕಿಯನ್ನು ಸಮರ್ಪಿಸಬೇಕು. ನೋಡಿ, ಅದು ವಿಳ್ಯದೆಲೆ ಇಟ್ಟು ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡ್ತೀವಿ. ಜಗತ್ತಿಗೆ ತಾಯಿ ಪಾರ್ವತಿ, ಹಾಗಾಗಿ ಏನು ಕೇಳ್ತಿರೋ ಅದನ್ನು ಕೊಡ್ತಾಳೆ ಅಮ್ಮ. ದಯವಿಟ್ಟು ಮಾಡಿ.
ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮನೆಯಲ್ಲಿ ಡೈಲಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ. ಹೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ. ಅಮ್ಮನವರು ಶೈಲಪುತ್ರಿ ಶಾಂತ ಸ್ವರೂಪದವಳು. ನಮ್ಮ ಸಕಲ ಐಶ್ವರ್ಯವನ್ನು ಎಲ್ಲರಿಗೂ ದಯಪಾಲಿಸ್ತಾಳೆ. ವ್ರತ ಆಚರಣೆ ಸ್ವಲ್ಪ ಕಷ್ಟ, ಉಪವಾಸ ಇತ್ತು, ಆದರೂ ಟ್ರೈ ಮಾಡಿ ಆಗತ್ತೆ ನೋಡಿ. ಇವಾಗ ಸಗಣಿ ಇಟ್ಟು ವಿಳ್ಯದೆಲೆ ಇಟ್ಟು ಅದ್ರ ಮೇಲೆ ಅಖಂಡ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ದೀಪದ ಬೆಳಕಿನಲ್ಲಿ ಅಮ್ಮನವರು ನೋಡೋದೇ ಒಂದು ಖುಷಿ ಸ್ನೇಹಿತರೆ. ಆದಿಶಕ್ತಿ ಪಾರ್ವತಿ ದಾಕ್ಷಾಯಿಣಿ ಅವತಾರ ಆದಮೇಲೆ, ತಾಯಿ ಬೆಂಕಿಗೆ ಆಹುತಿ ಆದಮೇಲೆ ದಕ್ಷ ಮಹಾರಾಜನನ್ನು ಈಶ್ವರನ ಆಜ್ಞೆಯಂತೆ ವೀರಭದ್ರೇಶ್ವರ ಸ್ವಾಮಿ ಸಂಹರಿಸಿದ ನಂತರ ಆ ತಾಯಿ ದಾಕ್ಷಾಯಿಣಿಯನ್ನು ಕಂಕಳಲ್ಲಿ ಹೊತ್ತು ತಿರುಗಾಡಬೇಕಾದರೆ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ 64 ತುಂಡುಗಳಾಗಿ ಅಮ್ಮನವ್ರನ್ನ ಛಿದ್ರ ಮಾಡ್ತಾರೆ. ಅದು 64 ಕ್ಷೇತ್ರದಲ್ಲಿ ಹರಡ್ಬಿಡುತ್ತೆ. ಅದರಲ್ಲಿ ಒಂದು ಕ್ಷೇತ್ರದಲ್ಲಿ ಶೈಲಪುತ್ರಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. 10 ದಿನಗಳ ಕಾಲ ಯಾರು ತಪವಾಗಿ ನಡ್ಕೊತಾರೋ ಅವ್ರಿಗೆ ಇದೆಲ್ಲ ಸಿಕ್ಸುತ್ತೆ.